ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ನಾಟಿ ಸ್ಟೈಲ್ ಕಾಜು ಎಗ್ ಮಸಾಲ ರೆಸಿಪಿಯ ಬಗ್ಗೆ. ಮಾಡಲು ಬೇಕಾಗಿರುವ ಸಾಮಗ್ರಿಗಳು: 12 ಬೇಯಿಸ್ಕೊಂಡಿರೋ ಮೊಟ್ಟೆ 6 ಜನಕ್ಕೆ, 50 ಗ್ರಾಂ ಕಾಜು, 3 ಸ್ಪೂನ್ ತುಪ್ಪ, 3 ಟೊಮ್ಯಾಟೊ, 6 ಈರುಳ್ಳಿ ಮೀಡಿಯಂ ಸೈಜು, 1 ಬೆಳ್ಳುಳ್ಳಿ, 1 ಶುಂಠಿ, 2 ಚಕ್ಕೆ, 6 ಲವಂಗ, 2 ಸ್ಪೂನ್ ಜೀರಿಗೆ, 4 ಏಲಕ್ಕಿ, 4 ಸ್ಪೂನ್ ಮೊಸರು, ಒಂದು ಅರ್ಧ ಬೌಲ್ ಕೊತ್ತಂಬರಿ ಸೊಪ್ಪು, ಉಪ್ಪು 3 ಸ್ಪೂನು, 6 ಸ್ಪೂನ್ ಸನ್ಫ್ಲವರ್ ಆಯಿಲ್, 2 ಸ್ಪೂನ್ ಸಕ್ಕರೆ, 1 ಗ್ಲಾಸ್ ವಾಟರ್, 3 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಧನಿಯಾ ಪುಡಿ, 2 ರಿಂದ 3 ಸ್ಪೂನ್ ಗರಂ ಮಸಾಲ, ಆಮೇಲೆ 2 ರಿಂದ 3 ಸ್ಪೂನ್ ಎಗ್ ಮಸಾಲ. ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಅರ್ಧ ಬೌಲ್ ಹಚ್ಕೊಂಡಿರೋ ಈರುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ತನಕ ರುಬ್ಕೊಳ್ಳಿ. ಟೊಮೆಟೊನು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಆಗೋ ತನಕ ರುಬ್ಕೋಬೇಕು. ಒಂದು ಬೌಲ್ಗೆ ತುಪ್ಪ ಹಾಕೊಳ್ಳಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಕಾಜುನೆಲ್ಲ ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಡಿ. ಒಂದು 6 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ 2 ನಿಮಿಷ ಹೀಟ್ ಆಗಲಿ. ಜೀರಿಗೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಪೇಸ್ಟ್ ಹಾಕ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಹೋಗೋ ತನಕ. ಆಮೇಲೆ ಏನು ಮಿಕ್ಕಿರುತ್ತೆ ಈರುಳ್ಳಿ ಹಚ್ಕೊಂಡಿರೋದು ಅದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಫಸ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಪೆಪ್ಪರ್ ಪೌಡರ್, ಧನಿಯಾ ಪುಡಿ, ಗರಂ ಮಸಾಲ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಎಗ್ ಮಸಾಲ ಹಾಕೊಳ್ಳಿ. ಎಲ್ಲ ಮಸಾಲ ಆದಮೇಲೆ ಫ್ರೈ ಮಾಡ್ಕೊಂಡಾಗ ಸ್ವಲ್ಪ ಡ್ರೈ ಆದಮೇಲೆ ಟೊಮೆಟೊ ಪೇಸ್ಟ್ ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೆಟೊ ಪೇಸ್ಟ್ ಹಾಕಿದ್ಮೇಲೆ ಇದಕ್ಕೆ ಉಪ್ಪು ಹಾಕೋಬೇಕೀಗ. ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ 1 ಗ್ಲಾಸ್ ವಾಟರ್ ಹಾಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ನೀರು ಜೊತೆಗೆ ಮಿಕ್ಸ್ ಆಗಲಿ ಎಲ್ಲ. ಆಮೇಲೆ ಇದಕ್ಕೆ 2 ಸ್ಪೂನ್ ಶುಗರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಲೈಸ್ ಆಗಿರೋ ಬಾಯ್ಲ್ಡ್ ಎಗ್ನ ಈಗ ಮಸಾಲಾಗೆ ಹಾಕೊಳ್ಳೋಣ. ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 2 ನಿಮಿಷ ಬೇಯೋಗಿ ಬಿಡಿ. ಇದಕ್ಕೆ ಮೊಸರು ಹಾಕೊಳ್ಳಿ. ಫ್ರೈ ಮಾಡ್ಕೊಂಡಿರೋ ಕಾಜು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷ ಹೀಟ್ ಆಗಲಿ. 2 ನಿಮಿಷದ ನಂತರ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಲಿಡ್ನ ಕ್ಲೋಸ್ ಮಾಡಿ ಒಂದು 4 ಮಿನಿಟ್ಸ್ ಫುಲ್ ಬಾಯ್ಲ್ ಆಗಲಿ. ಹೈ ಫ್ಲೇಮಲ್ಲಿ ಇರಲಿ, ಚೆನ್ನಾಗಿ ಕುದೀಲಿ ಮಸಾಲ. ನಾಲ್ಕು ನಿಮಿಷ ಆದಮೇಲೆ ಸ್ಟವ್ ಕ್ಲೋಸ್ ಮಾಡಿ. ಇಷ್ಟು ಮಾಡಿದರೆ ಸವಿಯಾದ ಎಗ್ ಮಸಾಲ ತಿನ್ನಲು ಸಿದ್ಧ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ.